ಮಾಡಿದ್ರಿ, ನನಗೆ ಇದು ತಡೆ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ರಿ ಅಂತ ಅಭಿನಂದನೆ ಸಲ್ಲಿಸ್ತಾರೆ. ಇಲ್ಲಿ ಪ್ರಶ್ನೆ ಇರೋದು, ಒಬ್ಬ ಶಾಸಕನು ಅವನದೇನಲ್ಲ ಮನೆ, ಯಾರೋ ಬಡವ ಕಟ್ಟಿರೋ ಮನೆಗೆ ಮುಚ್ಚಳಿಕೆ ಬರ್ಸ್ಕೊಂಡವ್ರು ಶಾಸಕರ ಕೈಲಿ. ಏನೋ ಕೋರ್ಟಲ್ಲಿ ಮುಚ್ಚಳಿಕೆ ಬರ್ಕೊಡೋದು ಬೇರೆ, ಒಬ್ಬ ಅಧಿಕಾರಿ ಮುಚ್ಚಳಿಕೆ ಬರ್ಕೊಡಿ ಅಂತ ಶಾಸಕರು ಬರ್ಕೊಟ್ರೆ ನಾಳೆ ಬದಲಾವಣೆಗಳು ಹಾಗೆ ಆಗ್ತದೆ. ಅಲ್ಲಿರೋರು ಇಲ್ಲಿರೋರು ಇದು ಹಾಗೆ ಆಗುವಂಥದ್ದು. ನಾಳೆ ಎಲ್ಲಾ ಶಾಸಕರದು ಹಕ್ಕನ್ನ ಏನು ನೋಡ್ಬೇಕಾಗಿದೆ, ಅದು ಸಭಾಧ್ಯಕ್ಷರ ಕರ್ತವ್ಯ. ನಾವು ಹಿಂಗೆ ರೂಲಿಂಗ್ ಕೊಡಿ ಅಂತ ನಾವು ಹೇಳಿದ್ರ ಅಧ್ಯಕ್ಷರೇ? ನಾವೇನು ಹೇಳಿಲ್ಲ ಹಿಂಗೆ ಕೊಡಿ. ತಾವು ಎರಡು ಕಡೆ ಕೇಳಂಗಿಲ್ಲ ಅಂತಾನು ವಾದ ಮಾಡಿದಿರಿ. ಮಂತ್ರಿಗಳು ಹೇಳಿದಾರೆ ಅವ್ರ ಭಾವನೆಗಳನ್ನ. ಅದಕ್ಕೆ ಸಭಾಧ್ಯಕ್ಷರು ತೀರ್ಮಾನವನ್ನ ಕೊಡ್ಲಿ. ನಮ್ಮ ಶಾಸಕರಿಗೆ ಏನೋ ಹಕ್ಕುಚ್ಯುತಿ ಆಗಿದೆ. ಇದು ಪ್ರಶ್ನೆ ಇವತ್ತಲ್ಲ, ನೀವು ಇಲ್ಲಿದ್ದಾಗ ಬಹಳಷ್ಟು ಮಾಡಿದ್ರಿ. ಅವಾಗ ಸ್ಪಂದನೆ ಮಾಡಿದೀರಿ. ನಾವು ಸ್ಪಂದನೆ ಮಾಡಿದಿರಿ. ನೀವು ತೆಗೆದ ರೆಕಾರ್ಡ್ಸ್ ಅಲ್ಲಿ ನೋಡಿ ಯಾವ ತರ ಶಾಸಕರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಮೇಲೆ ಈ ತರ ಆದಂತ ಸಂದರ್ಭದಲ್ಲಿ ನಾನು ಉತ್ತರಗಳನ್ನ ಕೊಟ್ಟಿದ್ದೀನಿ. ಅವ್ರ ಮೇಲೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತೀನಿ. ಅಷ್ಟನ್ನೇ ನಾನು ಹೇಳೋದು. ಇಲ್ಲಿ ಒಬ್ಬ ಅಧಿಕಾರಿನೇ ಶಾಸಕರನ್ನ ಕಂಟ್ರೋಲ್ ಮಾಡೋದಾದ್ರೆ ಈ ವಿಧಾನಸಭೆಗೆ ಏನ್ ಬೆಲೆ ಬರ್ತದೆ ಸರ್? ನಾವು ನಿಮ್ಮ ಪರ ಇದ್ದೀವಿ ಸರ್. ಹಾಗಾದ್ರೆ ಅಧಿಕಾರಿಗಳ ರಾಜ್ಯನ ಇದು? ಅಧಿಕಾರಿಗಳ ರಾಜ್ಯ ಒಂದು ಘಟನೆ ಹೇಳಿ ನೀವು. ನಾವು ಮಾನ್ಯ ಸಭಾಧ್ಯಕ್ಷರಿಗೆ ಯಾವಾಗಾದ್ರೂ ಸರ್ಕಾರದ ಮಾತು ಕೇಳಬೇಡಿ, ನಾವು ನಿಮ್ಮ ಪರ ಇದ್ದೀವಿ ಅಂತೇಳಿ ನಾವು ಹೇಳಿದ್ದೀವಿ. ಆದ್ರಿಂದ ನೀವು ಸರ್ಕಾರದ ಸ್ಪಂದನೆಯನ್ನ ಕೇಳ್ರಿ. ಅರಣ್ಯ ಸಚಿವರ ಸಂಪೂರ್ಣ ಹೇಳಿಕೆ ಕೇಳಿದ ಮೇಲೆ ಸನ್ಮಾನ್ಯ ಸಭಾನಾಯಕರು ತೀರ್ಮಾನ ಮಾಡ್ತಾರೆ. ಸಭಾಧ್ಯಕ್ಷರೇ, ಯಾವುದೇ ಅಧಿಕಾರಿಗಳಿಗೆ ರಕ್ಷಣೆ ಕೊಡುವಂತ ಪ್ರಶ್ನೆ ಇಲ್ಲ. ಶಾಸಕರಿಗೆ ಏನು ಗೌರವ ಸಿಗಬೇಕಾಗಿದೆ ಸಿಗಲೇಬೇಕು, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಆದರೆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಶಾಸಕರು ಬಂದು ಒತ್ತಾಯ ಮಾಡಿದಂತ ಸಂದರ್ಭದಲ್ಲಿ ಮೀಸಲು ಅರಣ್ಯ ಇದ್ರು ಜಂಟಿ ಸರ್ವೆ ಮಾಡುವವರೆಗೆ ಈ ಒಂದು ಪ್ರಕರಣ ಏನಿದೆ ತೆರವುಗೊಳಿಸುವಂಥದ್ದು ಈಗಾಗಲೇ ತಡೆ ಹಿಡಿಯಲಾಗಿದೆ. ಈಗ ಬಾಕಿ ಪ್ರಶ್ನೆ ಏನಿದೆ ಶಾಸಕರ ಗೌರವದ ಬಗ್ಗೆ, ಅದು ಬೇಕಾದರೆ ತಾವು ಹಕ್ಕು ಬಾಧ್ಯತಾ ಸಮಿತಿಗೆ ಪ್ರಕರಣವನ್ನು ವಹಿಸಿ. ಅಧ್ಯಕ್ಷರೇ, ಈಗ ನೋಡಿ ಈಗ ನಾನೇನು ವರದಿ ತರಿಸ್ಕೊಂಡಿದ್ದೀನಿ ಅದು ನಾನು ಮಾನ್ಯ ಸದನದ ಗಮನಕ್ಕೂ ತಂದಿದ್ದೇನೆ. ನನಗೆ ಕೊಟ್ಟಂತ ವರದಿಯಲ್ಲಿ ನನಗೇನು ಮಾಹಿತಿ ಇದೆ ಆ ಮಾಹಿತಿಯಲ್ಲಿ ಇದು ಹೊಸದಾಗಿ ಸಸ್ಪೆಂಡ್ ಮಾಡಿದಂತ ಕೇಳಿ, ಇದು ಮೀಸಲು ಅರಣ್ಯ ಪ್ರದೇಶ ಗೊತ್ತಿದೆ. ಇದು ರಾಜ್ಯ ಮತ್ತು ಕೇಂದ್ರ ನಾನು ಅಗೌರವ ಯಾರಾದ್ರೂ ಮಾಡಿದ್ರೆ ಅಂತದ್ರ ಬಗ್ಗೆ ಕ್ರಮ ಆಗ್ಲಿ, ಅದ್ರ ಬಗ್ಗೆ ನಾನು ಮಧ್ಯ ಪ್ರವೇಶ ಮಾಡೋದಿಲ್ಲ. ಕಾಯ್ದೆ ನಾವೇ ಮಾಡ್ತಾ ಇದ್ದೇವೆ. ಈ ಕಾಯ್ದೆ ಬದಲಾವಣೆ ಮಾಡಿ ಅಂತ ಹೇಳ್ಬಿಡಿ ಮತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ. ನಾವು ಈಗ ಕಾಯ್ದೆ ಮಾಡಿ ಮೀಸಲು ಗೌರವಕ್ಕೆ ಸಸ್ಪೆಂಡ್ ಮಾಡಿ ದಿನನಿತ್ಯ ಇವತ್ತು ಅತಿಕ್ರಮಣ ಆಗ್ತಾ ಇದೆ. ದಿನ ನಾವು ಮಾನವ ಪ್ರಾಣಿ ಸಂಘರ್ಷ ನೋಡ್ತಾ ಇದ್ದೇವೆ. ದಿನ ಒಬ್ಬ ಸಾಯ್ತಾ ಇದ್ದಾರೆ, ಇಲ್ಲಿ ಒಂದೇ ಪ್ರಾಣಿಗಳು ಸಾಯ್ತಾ ಇದ್ದಾರೆ, ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಇವತ್ತು ಪರಿಸ್ಥಿತಿಯಲ್ಲಿ ದಿನೇ ದಿನೇ ಅರಣ್ಯ ಕಡಿಮೆ ಆಗಿ ನಾವೇ ಅರಣ್ಯಕ್ಕೆ ಹೋಗ್ತಾ ಇದ್ದೇವೆ. ಹೀಗಾಗಿ ಅರಣ್ಯ ನಿಮ್ದು ಆನೆ ಇರ್ಬೋದು, ಚಿರತೆ ಇರ್ಬೋದು, ಇವತ್ತು ಹುಲಿ ಇರ್ಬೋದು, ಅರಣ್ಯದಿಂದ ಹೊರಗಡೆ ಬರ್ತಾ ಇದ್ದಾವೆ, ಬೆಂಗಳೂರಿಗೆ ಬರ್ತಾ ಇದ್ದಾವೆ. ಅವಾಗ ಯಾರು ಉತ್ತರ ಕೊಡ್ತೀರಿ ಅದಕ್ಕೆ? ಈಗ ಹೊಸದಾಗಿ ಅತಿಕ್ರಮಣ ಅದನ್ನು ಒಂದು ಕಡೆ ಅತಿಕ್ರಮಣ ಆಗಿದ್ರೆ ಎಲ್ಲಾ ಅರಣ್ಯ ಶುರು ಆಗ್ತದೆ. ಈಗಾಗಲೇ ಯಾರು ಮುಂದುವರಿಬಾರದು. ಸರ್ವೆ ಅವರಿಗೆ ಗಡಿ ರೇಖೆ ಇವತ್ತು ಗಡಿ ರೇಖೆ ನಿಗದಿ ಆಗುವವರೆಗೆ ಅದು ಅಷ್ಟೇ. ಆ ರೀತಿ ಒಂದು ವೇಳೆ ಇವತ್ತಲ್ಲಿ RFO ಇದ್ದಾನೆ, DCF ಇದ್ದಾನೆ, CCF ಇದ್ದಾನೆ, ಅವನೇನು ಸರ್ಕಾರಕ್ಕಿಂತ ಮೇಲ್ಪಟ್ಟವರು ಇದ್ದಾರೆ. ಇವರೆಲ್ಲ ಸರ್ಕಾರದಲ್ಲಿ ಬಂದು ಕೊಡಿ.
ಅಲ್ಲಿ ಸಭೆ ಆಗುತ್ತೆ. PCCF ಇದ್ದಾರೆ ಇವತ್ತು ಅಧಿಕಾರಿಗಳಿಗೆ ಸರ್ಟಿಫಿಕೇಟ್ ಅರಣ್ಯ ಇಲಾಖೆ ಮಾಡ್ತಾರೆ. ಅದಕ್ಕೆ ಈ ವಿಷಯ ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವರೇ ಒಂದ್ ನಿಮಿಷ ಸರ್ ಮಾನ್ಯ ಸಚಿವರೇ, ನಿಮ್ಮ ಹೇಳಿಕೆಯನ್ನ ನಾನು ಸ್ವಾಗತ ಮಾಡ್ತೀನಿ. ಅರಣ್ಯ ರಕ್ಷಣೆ ಮಾಡಬೇಕು. ಪೊಲ್ಯೂಷನ್, ನಾವು ಡೆಲ್ಲಿ ಪೊಲ್ಯೂಷನ್ಸ್ ಎಲ್ಲ ನೋಡ್ತಾ ಇದ್ದೀರಿ, ಈಗ ಏನು ಸ್ಥಿತಿ ಆಗಿದೆ ಅಲ್ಲಿ ಅಂತ ನಾವು ನೋಡ್ತಾ ಇದ್ದೀರಿ. ನಾವು ಅರಣ್ಯ ರಕ್ಷಣೆ ಆಗಬೇಕು ಅಂತಾನೆ ಇರೋದು. ಆದರೆ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಬಹಳ ವರ್ಷಗಳಿಂದ ನಡೀತಾ ಇದೆ. ನಿಮ್ಗೆ ಅಲ್ಲಿ ವಾಸ ಮಾಡೋರಿಗೆ, ಆ ಮಲೆನಾಡು ಪ್ರದೇಶ ವಾಸ ಮಾಡೋರಿಗೆ, ಶಿವಮೊಗ್ಗ ಈ ಕಡೆ ಎಲ್ಲ ಗೊತ್ತಾಗ್ತದೆ. ಪ್ರತಿದಿನದ ಇದು ಸಮಸ್ಯೆ. ಅವರು ಬಹಳಷ್ಟು ಜನ ಹೋರಾಟ ಮಾಡಿದ್ರೆ, ಇಲ್ಲಿ ಬಹಳಷ್ಟು ಜನ ಆ ಕಡೆ ಬಂದಿದ್ದಾರೆ, ಅಲ್ಲೆಲ್ಲ ಬೇಳೂರು ನೋಡಿ ಅಲ್ಲೇ ಇದ್ದಾರೆ ನೋಡಿ, ಅವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಯಾವುದಕ್ಕೆ? ಹಕ್ಕುಪತ್ರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಫಾರೆಸ್ಟ್ ಲ್ಯಾಂಡ್ಗೋಸ್ಕರ ಹಕ್ಕುಪತ್ರ. ಕಾಗೋಡು ತಿಮ್ಮಪ್ಪನವ್ರು ಇದ್ರು, ಅದು ದೊಡ್ಡ ಹೋರಾಟ ಮಾಡಿದ್ರು ಅವರು. ಅದರಿಂದಾನೇ ಕಾಗೋಡು ತಿಮ್ಮಪ್ಪ ಅಂತ ಅವರು ಒಂದು ಹೋರಾಟದ ಹೆಸರೇ ಬಂದೋಯ್ತು ಅವ್ರಿಗೆ. ಅವರು ಏನು ಇದ್ರ ಬಗ್ಗೆನೆ, ಯಾವುದು ಅರಣ್ಯ ಒತ್ತುವರಿ ಇತ್ತಲ್ಲ, ಆ ಜಮೀನು ರೈತರು ಕೊಡಬೇಕು ಅಂತ ಹೋರಾಟ ಮಾಡಿದ್ರು. ಸ್ಪೀಕರ್ ಆಗಿ ಇಲ್ಲೇ ಕೂತಿದ್ರು. ನಾನು ನಿಮಗೆ ವಿನಂತಿ ಮಾಡೋದಿಷ್ಟೇ, ಇದೇ ಸ್ಥಿತಿಯಲ್ಲಿ ನಾವು ಅಲ್ಲಿ ಕೂತಿದ್ರಿ ಆಗ ನಮ್ಮ ಶಿವಮೊಗ್ಗದ ಯಾವುದು ಭದ್ರಾವತಿ ಶಾಸಕರ ಮೇಲೆ, ಸಂಗಮೇಶ್ ಮೇಲೆ ಈ ಥರ ಗಲಾಟೆ ಆಯಿತು. ಪೊಲೀಸು ಮತ್ತು ಅವ್ರದ್ದು ಗಲಾಟೆ ಆಯಿತು. ಆ ಸಂದರ್ಭ ನಾನು ಇಮಿಡಿಯೇಟ್ ಆಗಿ ಹಕ್ಕುಚ್ಯುತಿಗೆ ಒಪ್ಪಿಸಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರಿ. ನಾವು ಬೇಕಾದ್ರೆ ರೆಕಾರ್ಡ್ಸ್ ಎಲ್ಲ ತೆಗೆದು ನೋಡಿ. ನಾವು ಶಾಸಕರ ಇಲ್ಲ ಅಂದ್ರೆ ಏನಾಗುತ್ತೆ ನಾಳೆ ನೋಡಿ, ಇದು ಶಾಶ್ವತ ಪದವಿ ಅಲ್ಲ, ನಮಗೂ ಅಲ್ಲ, ನಿಮಗೂ ಅಲ್ಲ, ಯಾರಿಗೂ ಶಾಶ್ವತ ಪದವಿ ಅಲ್ಲ. ನೀವು ನೋಡಿ, ಕಳೆದ 30 ವರ್ಷದಲ್ಲಿ ಎಲ್ಲರೂ ಇಲ್ಲಿ ಕೂತಿದ್ದವರು, ಅಲ್ಲಿ ಕೂತಿದ್ದವರು ಏನು ಹೇಳ್ತಾರೆ ಭಾಷಣದಲ್ಲಿ? ಪ್ರತಿ ಭಾಷಣ ನಾನೇ ಇನ್ನು 20 ವರ್ಷ ಮುಖ್ಯಮಂತ್ರಿ ಅಂತಾರೆ. ಯಾರಾದರೂ ಒಬ್ಬರಾಗಿದ್ದಾರ? ಯಾರು ಉಳಿದಿಲ್ಲ. ಸಿದ್ದರಾಮಯ್ಯನವರಿಂದ ಇರ್ಬೋದು, ಯಡಿಯೂರಪ್ಪ, ಜಗದೀಶ್ ಶೆಟ್ಟರು, ಯಾರ್ಯಾರು ಆಗಿದಾರೋ ಎಲ್ಲ ಹೇಳಿದ್ದಾರೆ, ಅಲ್ಲಿ ಕೂತ್ಕೊಂಡಾಗ ಹೇಳಿದ್ದಾರೆ ನಾನೇ ಅಂತ. ಯಾರೂ ಇಲ್ಲ. ಅದರಿಂದ ಶಾಸಕರಾಗಿ ನೀವು ಇಲ್ಲಿ ಕೂತ್ಕೊಬೋದು, ಮತ್ತೆ ನಾವು ಅಲ್ಲಿ ಕೂತ್ಕೊಬೋದು. ಅದು ಗೊತ್ತಿಲ್ಲ, ವಿಧಿ ಲೀಲೆ. ಆದರೆ ನಾವು ಈ ಸಂದರ್ಭದಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ಅದು ರಾಂಗ್ ಮೆಸೇಜ್ ಹೋಗ್ತೈತೆ. ಅಧಿಕಾರಿಗಳ ಆಟ, ನಾಳೆ ಅವ್ರನ್ನ ಕೇಳೋರು ಹೇಳೋರು ಯಾರು ಇರಲ್ಲ. ನಾನು ಅದಕ್ಕೆ ಹೇಳುವಂಥದ್ದು, ಒಬ್ಬ ಶಾಸಕನಿಗೆ ನೀವು ಮುಚ್ಚಳಿಕೆ ಬರ್ಸ್ಕೊಂತೀರಾ ಅಂತಂದ್ರೆ ಏನು ಇದು ಪೊಲೀಸ್ ಸ್ಟೇಷನ್ನಾ? ಅವನ ಮೇಲೆ FIR ಮಾಡಿ ಕೇಸ್ ಹಾಕ್ತೀರಾ ಅಂದ್ರೆ ಏನು? ಈಗ ಯಾರ ಮೇಲೆ FIR ಹಾಕ್ಬೇಕಾಯ್ತು? ಅವ್ರ ಮೇಲೆ ಹಾಕ್ಬೇಕಾಯ್ತು. ಯಾರು ಮನೆ ಕಟ್ಟಿದಾರೋ ಅವ್ರ ಮೇಲೆ ಹಾಕಿದ್ರು ಸರಿ ಇತ್ತು. ಅದೇ ಇವ್ರ ಮೇಲೆ FIR ಹಾಕಿ ಅವ್ರ ಮೇಲೆ ಮುಚ್ಚಳಿಕೆ ಬರ್ಸ್ಕೊಡ್ತೀರಾ ಅಂದ್ರೆ ಏನು ಅರ್ಥ ಬರಲ್ಲ. ಅದಕ್ಕೆ ನಾನು ವಿನಂತಿ ಮಾಡೋದು, ಅಧಿಕಾರಿಗಳ ಮೇಲೆ ನೀವು ಕ್ರಮ ತೆಗೆದುಕೊಳ್ಳಿ, ಇಲ್ಲಾಂದ್ರೆ ಕೇಸ್ ವಾಪಸ್ ತೆಗಿಯೋಕ್ಕೆ ವ್ಯವಸ್ಥೆಯನ್ನು ಮಾಡಿ ಅಂತೇಳಿ ನಾನು ನಿಮ್ಮ ಹತ್ರ ಆಗ್ರಹ ಮಾಡ್ತೀನಿ. ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಧ್ಯಕ್ಷರೇ. ಸರ್ವೆ ಆಗೋಕ್ಕಿಂತ ಮೊದಲು ಮಾನ್ಯ ಮಂತ್ರಿಗಳ ಸರ್ಟಿಫಿಕೇಟ್ ಸಭಾಧ್ಯಕ್ಷರೇ, ಅದಕ್ಕೆ ನಾನು ತಮಗೆ ಪ್ರಸ್ತಾವನೆ ಕೊಟ್ಟೆ. ಕೊಡಿ, ವರದಿ ಬಂದ್ಮೇಲೆ ವರದಿ ಮೇಲೆ ಕ್ರಮ ಮಾಡ್ತೀವಿ. ಅಲ್ಲ, ವರದಿ ಅವರ ಅಧಿಕಾರಿಗಳು ವರದಿ ಅಧಿಕಾರಿಗಳು ಕೊಡೋದು. ಬೆಳ್ತಂಗಡಿಯಲ್ಲಿ ನಡೆದಂತ ಮುಗಿತಲ್ಲ, ಒಂದೇ ನಿಮಿಷ ನಡೆದಂತ ಘಟನೆ, ಶಾಸಕರ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ಈಗಾಗಲೇ ಶಾಸಕರೇ ಸ್ವತಃ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅರಣ್ಯ ಉಳಿಸಬೇಕು, ಅರಣ್ಯದ ಒತ್ತುವರಿ ಆಗಬಾರ್ದು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅರಣ್ಯದ ಜೊತೆಗೆ ಬದುಕ್ತಾ ಇರುವಂತ ನಾವೆಲ್ಲರೂ ಕೂಡ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ನಿಮ್ಮ ಹತ್ರ ವಿನಂತಿ ಮಾಡೋದು, ಒಬ್ಬ ಶಾಸಕನ ಮೇಲೆ ಒಬ್ಬ ಅಧಿಕಾರಿ FIR ಹಾಕಿ ಅದೇ ಜಾಗದಲ್ಲಿ ಇನ್ನೂ ಮುಂದುವರಿತಾ ಇದ್ರೆ ಒಬ್ಬ ಶಾಸಕ ಆ ಅಧಿಕಾರಿಗಳನ್ನ ಇಟ್ಕೊಂಡು KDP ಮಾಡೋದು ಹಿಂಗೆ? ದಯಮಾಡಿ ಅರ್ಥ ಮಾಡ್ಕೋಬೇಕು. ಒಬ್ಬ ಶಾಸಕ ಅವ್ರನ್ನೇ ಇಟ್ಕೊಂಡು ಹೆಂಗ್ ಕೆಲಸ ಮಾಡಬೇಕು? ಈ ಹಿನ್ನೆಲೆಯಲ್ಲಿ ಅವ್ರ ಹತ್ರ ಮುಚ್ಚಳಿಕೆ ಬರ್ಕೊಡಿ ಅಂತ ಹೇಳಿರೋದು. ಸರ್ವೆ ಗಡಿ ಗುರುತು ಕೇಳಿ ಅಂತಂದಾಗ ನಿಮಗೆ ಯಾಕೆ ತೋರಿಸ್ಬೇಕು ಸರ್ವೆ ಗಡಿ ಗುರುತು ಅಂತ ಅಧಿಕಾರಿ ಕೇಳಿದಾಗ ಅದು ನನಗೆ ಹಕ್ಕುಚ್ಯುತಿ ಆಗಿದೆ ಅನ್ನೋದನ್ನ ಅವ್ರ ಗಮನಕ್ಕೆ ತಂದಿದ್ದಾರೆ. ದಯಮಾಡಿ FIR ಆಗಿ 1 ತಿಂಗಳಾದ ನಂತರವೂ ಕೂಡ ಸರ್ಕಾರವೂ ಗಮನ ಕೊಟ್ಟಿಲ್ಲ, ನೀವು ದಯಮಾಡಿ ಇದನ್ನು ತಕ್ಷಣ ಗಮನ ಕೊಟ್ಟು ಹಕ್ಕುಚ್ಯುತಿ ಸಮಿತಿಗೆ ಇದನ್ನು ಕಳಿಸ್ಕೊಡ್ಬೇಕು ಅಂತ ನಮ್ಮ ಆಗ್ರಹ. ಇದಕ್ಕೇನು ತಡೆ ಮಾಡೋಂಥ ಅಗತ್ಯ ಇಲ್ಲ, ಪರಿಶೀಲನೆ ಮಾಡೋಂಥ ಅಗತ್ಯ ಇಲ್ಲ. ಇದನ್ನ ಮಾಡಿ. ಇನ್ನು ಅರಣ್ಯದ ವಿಷಯದ ಕುರಿತಂದ್ರೆ ನಾವು ಚರ್ಚೆ ಮಾಡ್ತೇವೆ. ಅದೇ ಅಧಿಕಾರಿ ಇಟ್ಕೊಂಡು ಒಬ್ಬ ಶಾಸಕ ಕೆಲಸ ಮಾಡಬೇಕು. ದಯಮಾಡಿ ಇದನ್ನ ಇನ್ನೇನು ಚರ್ಚೆ ಮಾಡಿದ್ರೆ ಹಕ್ಕು ಸಮಿತಿ ಕೊಟ್ರೆ ಈ ಚರ್ಚೆಯನ್ನು ಮುಕ್ತಾಯಗೊಳ್ಳುತ್ತೆ. ಆಯ್ತು, ಅದೇನು ಮತ್ತೆ ಯಾಕೆ ಚರ್ಚೆ? ಮಾನ್ಯ ಸಭಾಧ್ಯಕ್ಷರೇ, ಈಗ ಮೊನ್ನೆ ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಸಭಾಧ್ಯಕ್ಷರೇ, ಸ್ಪೀಕರ್ ಅವ್ರ ಅನುಮತಿ ಇಲ್ಲದೆ ಯಾವ್ದೂರ್ನು ಏನು ಕೇಸ್ ಹಾಕಬಾರ್ದು ಅಂತ. ಅದೇ ರೀತಿನಲ್ಲಿ ನಿಮ್ಮ ಅನುಮತಿ ಇಲ್ಲದೆ FIR ಹಾಕಿರೋದು ಫಸ್ಟ್ ರದ್ದುಗೊಳಿಸೋಕೆ ಕೇಳಿ ಸಭಾಧ್ಯಕ್ಷರೇ, ಆಮೇಲೆ ಮಿಕ್ಕಿದ ಮುಂದೆ ನೋಡೋಣ. ಈಗ
ಮಾನ್ಯ ಸಚಿವರ ಬಗ್ಗೆ ನಾವು ಆಪಾದನೆಯನ್ನು ಮಾಡಲಿಲ್ಲ. ನಾವು ಅವರಿಗೆ ಅಭಿನಂದನೆಯನ್ನೇ ಸಲ್ಲಿಸಿದ್ದು. ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ. ಅವ್ರಿಗೂ ನಿಮ್ಮನ್ನು ಅಭಿನಂದನೆ ಒಂದ್ ನಿಮಿಷ. ಆಮೇಲೆ ಅವರು ಒಂದು ಸಲ ಆದೇಶ ಮಾಡಿದ ನಂತರ ಅಲ್ಲಿ ಯಾವುದೇ ಪ್ರಕ್ರಿಯೆಯನ್ನು ಮಾಡಲಿಲ್ಲ. ಅವರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅವ್ರು ಯಾವುದೇ ಪ್ರಕ್ರಿಯೆಯನ್ನು ಮಾಡಲಿಲ್ಲ. ಆ ಟೆಂಪರರಿ ಸ್ಟ್ರಕ್ಚರ್ ಆದ ನಂತರನೇ ಅವರು ಒಂದ್ ನಿಮಿಷ ಯಥಾಸ್ಥಿತಿ ಆಯ್ದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಥಾಸ್ಥಿತಿಯಲ್ಲೇ ಇದೆ. ಅದ ನಂತರ ಅವರು ಬೈ ಫೋರ್ಸ್ ಆಗಿ ತೆಗಿಲಿಕ್ಕೆ ಬಂದಿರತಕ್ಕಂಥದ್ದು. ಇವರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನನ್ನ ಮೇಲೆ FIR ಮಾಡಬೇಕಾದ್ರೆ ನನ್ನ ಒಬ್ಬನ ಮೇಲೆ ಯಾಕೆ ಮಾಡಿದ್ರು? ಎಲ್ಲ ನಾವು ಇಡೀ ಜಿಲ್ಲೆಯ ಶಾಸಕರು ಇದ್ರಲ್ಲ, ಇಲ್ಲಿ ಇಡೀ ಜಿಲ್ಲೆಯ ಶಾಸಕರು ಹಾಗಾದ್ರೆ ಕರ್ತವ್ಯಕ್ಕೆ ಅಡ್ಡಿ ಮಾಡ್ಲಿಲ್ವಾ? MLC ಅವರ ಮೇಲೆ ಕೈ ಮಾಡಿದ್ರು. ವಿಡಿಯೋ ರೆಕಾರ್ಡ್ ಇದೆ, ಮಾಧ್ಯಮದವರ ಹತ್ರ ವಿಡಿಯೋ ರೆಕಾರ್ಡ್ ಇದೆ. MLC ಅವರನ್ನು ACF ತಳ್ಳುವಂಥದ್ದು. ಇಷ್ಟು ದುರಹಂಕಾರದ ಅಧಿಕಾರಿಗಳನ್ನು ದಯವಿಟ್ಟು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೇನೆ, ಅವರನ್ನು ಓನ್ ಮಾಡ್ಕೊಳ್ಬೇಡಿ. ಆಯ್ತು, ದಯವಿಟ್ಟು ಅವರನ್ನು ನಾನು ರಿಕ್ವೆಸ್ಟ್ ಮಾಡ್ತೇನೆ, ಅವರನ್ನು ಅಮಾನತು ಮಾಡಿ ಹಕ್ಕು ಬಾಧ್ಯತೆ ಸಮಿತಿಗೆ ನೀವು ವರ್ಗಾವಣೆ ಮಾಡಬೇಕು ಅನ್ನೋಂಥ ರಿಕ್ವೆಸ್ಟ್ ನಾನು ಮಾಡ್ತೇನೆ. ಅದರ ಜೊತೆಗೆ ಇವತ್ತು ಈ ಒಂದು ಶಾಸಕರ ಹಕ್ಕಿನ ಹೋರಾಟದ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತೆ ಎಲ್ಲ ಸದಸ್ಯರು ಇವತ್ತು ನಮ್ಮ ಜೊತೆ ಶಾಸಕರು, ಇಡೀ ಶಾಸಕರ ಜೊತೆ, ನಾವು ಖಾಲಿ ವಿರೋಧ ಪಕ್ಷ ಮಾತ್ರ ಅಲ್ಲ, ಇಡೀ ಆಡಳಿತ ಪಕ್ಷ ಶಾಸಕರಿಗೂ ರಕ್ಷಣೆ ಸಿಗಬೇಕೆನ್ನುವಂತ ದೃಷ್ಟಿಯಲ್ಲಿ ಇದು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಎಲ್ಲ ಶಾಸಕರಿಗೆ ರಕ್ಷಣೆ ಕೊಡಬೇಕು. ಇವತ್ತು ಶೃಂಗೇರಿಯ ಶಾಸಕರು ರಾಜೇಗೌಡರು ಇದ್ದಾರೆ, ಮೂಡಿಗೆರೆ ಶಾಸಕರಾಗಿರ್ತಕ್ಕಂಥ ಕ್ರಮ ತಗೊಳ್ಳಿ. ಮೂಡಿಗೆರೆ ಶಾಸಕರಾಗಿರ್ತಕ್ಕಂಥ ಅವರ ಅಲ್ಲಿಯೂ ಇಂಥದ್ದೇ ಸಮಸ್ಯೆಗಳಿದೆ, ಅಲ್ಲಿಯೂ ಇಂಥದ್ದೇ ಸಮಸ್ಯೆಗಳಿದೆ. ಇದು ಎಲ್ರಿಗೂ ನಾಳೆ ಲಾಗು ಆಗುವಂತದ್ದು. ಯಾರು DFO ಇದ್ದಾನೆ, ಯಾರು ACF ಇದ್ದಾನೆ, ಯಾರು RFO ಇದ್ದಾನೆ, ಅವ್ರನ್ನ ತಕ್ಷಣ ಅಮಾನತು ಮಾಡಲೇಬೇಕು. ಅಮಾನತು ಮಾಡಿದ ನಂತರನೇ ಅವ್ರ ಹಕ್ಕು ಬಾಧ್ಯತೆ ಸಮಿತಿ ಕಳಿಸಬೇಕು. ಶಾಸಕರಿಗೆ ಈಗ ಸಣ್ಣ ನಾವು ಆಡಳಿತ ಪಕ್ಷದಲ್ಲಿ ಮಾತಾಡಕ್ ಆಗ್ತಾ ಇಲ್ಲ. ಅವ್ರು ಮಾತಾಡಿದ್ದಾರೆ, 100ಕ್ಕೆ 100 ಇದು ಸತ್ಯ. ತನಿಖೆ ಆಗ್ಲೇಬೇಕು, ಅದು ಪನಿಷ್ಮೆಂಟ್ ಆಗ್ಲೇಬೇಕು, ಸಸ್ಪೆಂಡ್ ಆಗ್ಲೇಬೇಕು. ಅರಣ್ಯ ಇಲಾಖೆ ನಿಜವಾಗ್ಲೂ ಜಾಸ್ತಿ ಆಗಿದೆ. ಆಯ್ತು, ಮೈಕ್ ಆನ್ ಮಾಡಿ. ಮೈಕ್ ಇದು ಸಸ್ಪೆನ್ಷನ್ ಏನು ಅವ್ರಿಗೆ ಪನಿಷ್ಮೆಂಟ್ ಏನು ಆಗೋದಿಲ್ಲ. ಸಸ್ಪೆನ್ಷನ್ ಇಟ್ಟು ಎನ್ಕ್ವೈರಿಗೆ ಆರ್ಡರ್ ಮಾಡಿ, ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಡಿಸಿಷನ್ ತಗೋಬೇಕು. ಇದು ನಮ್ಮೆಲ್ಲರ ಒತ್ತಾಯ. ಈಗ ಹರೀಶ್ ಪೂಂಜರ್ ಅವರು ಇವತ್ತು ಅವರ ಹಕ್ಕುಚ್ಯುತಿಯ ಮತ್ತು ಅವರ ಮೇಲೆ ಕೇಸಾದ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. ಯಾವುದೇ ಒಂದು ಶಾಸಕರ ಹಕ್ಕುಚ್ಯುತಿ ಆದಾಗ, ಅವರ ಕೆಲಸ ಕಾರ್ಯಗಳಿಗೆ ತೊಂದರೆ ಆದಾಗ ಬಹುಶಃ ಅದನ್ನು ಯಾರು ಕೂಡ ಇವತ್ತು ಸಹಿಸುವುದಿಲ್ಲ. ಎಲ್ಲರೂ ಕೂಡ ಶಾಸಕ ಹಕ್ಕು ರಕ್ಷಣೆ ಆಗಬೇಕಂತಲೇ ಇರುವಂಥದ್ದು. ಅದು ಆಡಳಿತ ಪಕ್ಷ ಇರಲಿ, ಪ್ರತಿಪಕ್ಷ ಎಲ್ಲವೂ ಕೂಡ ಇರಲಿ. ಎಲ್ಲರೂ ಕೂಡ ಶಾಸಕರೇ ಅವ್ರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ. ಸೊ ಅವರೆಲ್ಲ ತಾವು ನಮಗೆ ಅವಕಾಶ ಕೊಟ್ಟು ಎಲ್ಲ ವಿಚಾರ ತಾವು ಹೇಳಿದ್ದೀರಿ. ಒಂದು ಹಕ್ಕುಚ್ಯುತಿ ಬಂದಾಗ ಒಂದು ಸದಸ್ಯರವರಿಗೆ ಆದಂಥ ಅವಮಾನ ಮತ್ತು ಹಕ್ಕುಚ್ಯುತಿ ಆದಂಥ ವಿಚಾರವನ್ನು ಪ್ರಸ್ತಾವನೆ ಮಾಡಿದ ನಂತರ ಪರಿಶೀಲನೆ ಒಂದು ಸದನದ ಒಂದು ಜವಾಬ್ದಾರಿ. ಅದಕ್ಕೆ ಅನುಗುಣವಾಗಿ ಇವತ್ತು ನಾವು ನಮ್ಮ ಸಂಬಂಧ ಸಚಿವರ ಹೆಸರು ಬಂತು, ಅವ್ರ ವಿಚಾರನ ಕೂಡ ಹೇಳಿದ್ದಾರೆ. ಈಗ ನಾನು ಹೇಳಿದಿಷ್ಟೇ, ಯಾರು ಇದು ಇಡೀ ನಿಮ್ಮ ಸದನ ಬಹುಶಃ ಶಾಸಕರ ಹಕ್ಕುಚ್ಯುತಿ ಏನಾಗ್ತದೆ ಅದಕ್ಕೆ ವಿರುದ್ಧವಾಗಿ ಆಗಬಾರ್ದು. ಹಕ್ಕುಚ್ಯುತಿ ಎಲ್ಲಿ ಕೂಡ ತೊಂದರೆ ಆಗಬಾರ್ದು ಇದರಲ್ಲಿ. ಮತ್ತು ನಾವೊಂದು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಫಾರೆಸ್ಟ್ನ ಕಾನೂನು ವಿಚಾರ ಕೂಡ ಸ್ವಲ್ಪ ಸ್ಟ್ರಿಂಜೆಂಟ್ ಇದೆ, ಸ್ಟ್ರಿಕ್ಟ್ ಇದೆ. ಅದು ನಾವು ಒಂದು ಅರ್ಥ ಮಾಡಿಕೊಳ್ಬೇಕು. ಆ ಕಾನೂನು ಅಷ್ಟು ಕಠಿಣ ಇದ್ದ ಕಾರಣ ಸ್ವಲ್ಪ ಫಾರೆಸ್ಟ್ ಉಳಿದಿದೆ. ಫ್ರೀಯಾಗಿದ್ದಿದ್ರೆ ಭವಿಷ್ಯದ ಜನಾಂಗಕ್ಕೆ ಫಾರೆಸ್ಟ್ ಉಂಟ ಇಲ್ವ ಅಂತ ಗೊತ್ತಾಗ್ತಿರಲಿಲ್ಲ. ಅದಕ್ಕೆ ಅದನ್ನು ಕಾನೂನು ಇಂಪ್ಲಿಮೆಂಟ್ ಮಾಡುವಾಗ ಅದು ಅವರ ವರ್ತನೆ ಸರಿ ಇಲ್ಲ ಅಂತ ಹೇಳುವಂಥದ್ದು ವಿಚಾರ. ಅದಕ್ಕೆ ನಾವು ಅರ್ಥ ಮಾಡಿಕೊಳ್ಬೇಕಾಗ ಅದಕ್ಕಾಗಿ ಬಹುಶಃ ತಾವು ಪರಿಶೀಲನೆ ನಾವು ಮಾಡಿದ್ದೇವೆ. ಇದನ್ನು ಬಹುಶಃ ನಾನೀಗ ನಿಮ್ಮ ಈ ಒಂದು ಪ್ರಕರಣ ನಾನು ಪರಿಶೀಲನೆ ಹಾಗೂ ಹೆಚ್ಚಿನ ತನಿಖೆ ನಡೆಸಿ ತಂಡಿಸಲು ಹಕ್ಕುಬಾಧ್ಯತೆ ಸಮಸ್ಯೆಗೆ ಮಂಡಿಸುತ್ತಿದ್ದೇನೆ. ಅಧ್ಯಕ್ಷರೇ, ಈಗ ದಯವಿಟ್ಟು ಅವ್ರನ್ನ ಸಮಿತಿ ಪರಿಶೀಲನೆ ಮಾಡಿ ಅವ್ರು ಕ್ರಮ ತಗೊಳ್ತಾರೆ. ಎಲ್ಲ ಕೂಡ ಅದೇ ರೀತಿ ಆಗುವಂತದ್ದು. ಪೆಂಡಿಂಗ್ ಎನ್ಕ್ವೈರಿ. ಮತ್ತೆ ಇಲ್ಲಿ ಕೂತ್ಕೊಂಡು ಪ್ರತಿ ಸಸ್ಪೆಂಡ್ ಮಾಡಿದ್ರೆ ಅಧಿಕಾರ ಖಾಲಿ ಆಗ್ತದೆ. ಅಧ್ಯಕ್ಷರೇ,
ನೀವು ಹಕ್ಕುಚ್ಯುತಿ ಇದಕ್ಕೆ ಕೊಟ್ಟಿದ್ದೀರಾ, ಓಕೆ, ನಾನು ಅದನ್ನ ಒಪ್ಕೊಂತಾ ಇದ್ದೀನಿ. ಆದ್ರೆ ಕೇಸ್ ವಿತ್ಡ್ರಾ ಮಾಡಿದ್ರೆ ಅದು ಒಳ್ಳೇದಾಗ್ತದೆ. ಅದನ್ನ ಸರ್ಕಾರ ಹೇಳಿ, ಫಾರೆಸ್ಟ್ ಮಿನಿಸ್ಟ್ರು MLA ಮೇಲೆ ಹಾಕಿರೋ ಕೇಸ್, ಅವ್ರಿಗೇನ್ ಸಂಬಂಧ ಇಲ್ಲ. ಮನೆ ಅವ್ರು ಕಟ್ಟಿಲ್ಲ, ಮನೆ ಅವ್ರು ಕಡ್ದಿರ